ಒಂದೇ ತಿಂಗಳಲ್ಲಿ ಜೂನ್ 4ನೇ ತಾರೀಕಿಗೆ ನಮ್ಮ ರಮೇಶ್ ಮಾದೇವಪ್ಪನವರ ಹುಟ್ಟುಹಬ್ಬ, ಜೂನ್ 22ಕ್ಕೆ ರಾಜು ಕಾಳೆ ಅವರ ಹುಟ್ಟುಹಬ್ಬ, ಜೂನ್ 24ಕ್ಕೆ ನಮ್ಮ ಜನಪ್ರಿಯ ಶಾಸಕರಾಗಿರ್ತಕ್ಕಂಥ ಮಹೇಶ್ ಟಿಂಕ್ ಅವರು ಹುಟ್ಟುಹಬ್ಬ. ನಾವು ಅದೃಷ್ಟ, ನಮ್ಮಷ್ಟು ನಾವು ಅದೃಷ್ಟ ಅನ್ಕೋತೀವಿ. ಯಾಕಂದ್ರೆ ಒಬ್ಬ ಮನುಷ್ಯನಲ್ಲಿ ಒಳ್ಳೆ ಸಂಬಂಧ ಸಿಗ್ಬೇಕಾದ್ರೆ ಪುಣ್ಯ ಮಾಡಿರ್ಬೇಕು. ಅದು ಸ್ನೇಹಿತ ಆಗಿರ್ಬೋದು, ಒಳ್ಳೆ ತಂದೆ ತಾಯಿ ಆಗಿರ್ಬೋದು, ಒಳ್ಳೆ ಹೆಂಡತಿ ಆಗಿರ್ಬೋದು, ಒಳ್ಳೆ ಮಕ್ಕಳಾಗಿರ್ಬೋದು, ಪ್ರತಿ ಒಂದು ಒಳ್ಳೆ ಸಂಬಂಧ ಪಡೆದಿರ್ಬೇಕಾದ್ರೆ ಮನುಷ್ಯ ಪುಣ್ಯ ಮಾಡಿರ್ಬೇಕು. ಅಂತ ಪುಣ್ಯವಂತರು ಸ್ನೇಹಿತರ ತಂಡ ಅಂದ್ರೆ ಅದು ನಮ್ಮ ತಂಡ ಅಂತ ಹೆಮ್ಮೆಯಿಂದ ಹೇಳ್ಕೊಳಿಕ್ ಇಷ್ಟಪಡ್ತೀವಿ. ಜೊತೆಗೆ ಮನುಷ್ಯನ ವ್ಯಕ್ತಿತ್ವ ಹೆಂಗಿರ್ಬೇಕಪ್ಪ ಅಂದ್ರೆ, ಕೋಪ ಕಡಿಮೆ ಆದ್ರೆ ಮಾತು ಮೃದು ಆಗ್ತದೆ, ದ್ವೇಷ ದೂರ ಆದ್ರೆ ಹೃದಯ ಹಗರ ಆಗ್ತದೆ, ಅಹಂಕಾರ ತಗ್ಗಿದ್ರೆ ಸಂಬಂಧಗಳು ಸುಂದರವಾಗ್ತವೆ. ಇವುಗಳನ್ನ ಬಿಡುವುದು ಸೋಲಲ್ಲ, ಅದುವೇ ನಿಜವಾದ ಗೆಲುವು. ಆ ನಿಜವಾದ ಗೆಲುವಿಗೆ ಒಂದು ಕಾರಣ ಅಂತಂದ್ರೆ ನಮ್ಮ ರಾಜು ಕಾಳೆ. ಬಹಳ ತಾಳ್ಮೆಯಿಂದ ಅವ್ರು ನಡೆದು ಬಂದ ದಾರಿ, ಸುಮಾರು 30 ವರ್ಷಗಳಿಂದ ರಾಜಕೀಯ ಜೀವನದಲ್ಲಿ ದುಡ್ತಾ ಬಂದು ಒಂದು ಕೆಟ್ಟಗಳಿಗೆ ಅಂತ ಬಂದಾಗನು ಕೂಡ ಅತಿ ಸಹನೆಯಿಂದ ತಾಳ್ಮೆಯಿಂದ ಪಕ್ಷಕ್ಕೆ ನಿಷ್ಠೆಯಾಗಿ ಕೆಲಸವನ್ನ ನಿರ್ವಹಿಸತಕ್ಕಂತ ಈ ಭಾಗದ ಅತಿ ನಿಷ್ಠಾವಂತ ಕಾರ್ಯಕರ್ತ ಅಂದ್ರೆ ಅದು ನಮ್ಮ ರಾಜು ಕಾಳೆ ಅವರು. ಸೊ ಹೀಗಾಗಿ ಇವತ್ತಿಗೂ ಭಾರತೀಯ ಜನತಾ ಪಕ್ಷ ಅವ್ರನ್ನ ಒಳ್ಳೆ ರೀತಿಯಿಂದ ಗುರುತಿಸಿ ಜನಪ್ರಿಯ ಶಾಸಕರು ಮಹೇಶ್ ಟೈನ್ಕಾರ್ ನೇತೃತ್ವದಲ್ಲಿ ಅವರಿಗೆ ಭಾರತೀಯ ಜನತಾ ಪಕ್ಷದ ಹುಬ್ಬಳ್ಳಿ ಧಾರವಾಡ ಸೆಂಟ್ರಲ್ ವಿಧಾನಸಭಾ ಕ್ಷೇತ್ರದ ಅಧ್ಯಕ್ಷರನ್ನ ಆಯ್ಕೆ ಮಾಡಿದ್ದಾರೆ. ಸೊ ಹೀಗಾಗಿ ವಿ ಆರ್ ಪ್ರೌಡ್ ಆಫ್ ರಾಜು ಕಾಳೆ ಅಂತ ಇವತ್ತು ಹೆಮ್ಮೆಯಿಂದ ಹೇಳ್ಕೊತೀನಿ. ಮತ್ತು ನಮ್ಮ ಜೊತೆಗೆ ನಮ್ಮ ಸ್ನೇಹಿತರ ಬಳಗ ಹೇಗಿದೆ ಅಂತಂದ್ರೆ, ಎಷ್ಟು ಸಾಧ್ಯ ಆಕೈತೋ ಅಷ್ಟು ಒಳ್ಳೇದ್ ಮಾಡ್ತೇವಿ, ಕೆಟ್ಟದಂತರೂ ಬಯಸೋದಿಲ್ಲ. ಎಲ್ಲಾರು ಹೇಳ್ಬೇಕು, ನಮ್ಮ ಸ್ನೇಹಿತರೆಲ್ಲರೂ ಸ್ನೇಹಿತರಾಗ್ಬೇಕಂತ ಹೇಳಿ ಇವ್ರದೊಂದು ವಾಕ್ಯನಿದೆ. ನಮ್ಮ ರಮೇಶ್ ಮಾದೇವಪ್ಪನವ್ರ ಒಂದು ವಾಕ್ಯ ಏನಂತಾರೆ, ನಮ್ಮ ಸ್ನೇಹಿತರ ಶ್ರೀಮಂತರ ಆಗಿರ್ಬೇಕು ಅಂತಲ್ಲ, ನಮ್ಮ ಸ್ನೇಹಿತರೆಲ್ಲರೂ ಶ್ರೀಮಂತರಾಗ್ಬೇಕು. ಈ ವಾಕ್ಯನ ಇವ್ರೇನ ಅಂದ್ಕೊಟ್ರು ಅವತ್ತಿನಿಂದ ನಾವು ಕೂಡ ಅದೇ ರೀತಿನೇ ನಮ್ಮ ಸ್ನೇಹಿತರಿಗೂ ಬೆಳೆಸುವಂತ ಪ್ರಯತ್ನ ಮಾಡ್ತಾ ಇದೀವಿ. ಸಾಧ್ಯ ಆದಷ್ಟು ಸಮಾಜದ ಕಟ್ಟ ಕಡೆ ವ್ಯಕ್ತಿ ಇರುವಂತಾನು ನಾವು ಹೆಲ್ಪ್ ಮಾಡುವಂತ ಪ್ರಯತ್ನ ಮಾಡಿ ಎಲ್ಲರಿಗೂ ಅನುಕೂಲ ಆಗಂಗೆ ಮತ್ತು ಎಲ್ಲರ ಮನಸ್ಸಲ್ಲಿ ಉಳಿಯುವಂತ ಕೆಲಸ ರಾಜು ಕಾಳೆ ಆಗಿರ್ಬೋದು, ರಮೇಶ್ ಮಾದೇವಪ್ಪನವರು ಟೋಟಲಿ ಈ ಗ್ರೂಪ್ ನಲ್ಲಿ ಇರ್ತಕ್ಕಂಥ, ಈ ವೇದಿಕೆ ಮೇಲೆ ಇರ್ತಕ್ಕಂಥ ಪ್ರತಿಯೊಬ್ಬರು ಮನದಲ್ಲಿ ಆ ಭಾವನೆ ಇದೆ ಅಂತ ಇವತ್ತು ಹೆಮ್ಮೆಯಿಂದ ಹೇಳ್ಕೊಡ್ತೇವೆ.